ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 5 ಎಕರೆ ಒಂದು ಒಳ್ಳೆಯ ಕಂಡೀಷನ್ ಇರುವಂಥ ಕಾಫಿ ಎಸ್ಟೇಟು. ಅದರ ಜೊತೆಗೆ ಈ ತೋಟ ಹೇಮಾವತಿ ಬ್ಯಾಕ್ ವಾಟ್ರಿಗೆ ಅಟ್ಯಾಚ್ ಆಗಿದೆ. ಈ ಜಾಗ ನೀವೇನು ನೋಡ್ತಾ ಇದ್ದೀರಾ, ಈ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 500 ಮೀಟ್ರಲ್ಲಿ ಬರುತ್ತೆ. ಆ 500 ಮೀಟ್ರು ಮಡ್ ರೋಡ್ ಇದೆ. ಆ ರೋಡ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹೇಮಾವತಿ ಬ್ಯಾಕ್ ವಾಟ್ರ್ ಅಂತ ಹೇಳಿದ್ದೆ, ಇದೇ ಬರುತ್ತೆ. ಸೊ ಈ ಬ್ಯಾಕ್ ವಾಟ್ರಿಗೇ ಪ್ರಾಪರ್ಟಿ ಫೆನ್ಸಿಂಗ್ ಬರುತ್ತೆ. ತೋಟ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಈ ತೋಟದಲ್ಲಿ ರೋಬಸ್ಟಾ ಮತ್ತು ಅರೇಬಿಕಾ ಎರಡೂ ಇದೆ. ಹಾಗೆಯೇ ಪೆಪ್ಪರು ಇದೆ ಮತ್ತು ಒಳ್ಳೆ ಸಿಲ್ವರ್ ಟಿಂಬರ್ ಇದೆ. ಅದ್ರ ಜೊತೆಗೆ ಮಧ್ಯ ಮಧ್ಯ ಅಡಿಕೆ ಕೂಡ ಹಾಕ್ಕೊಂಡಿದ್ದಾರೆ. ಮತ್ತು ಈ ಜಾಗ ಒಂದು ಬ್ಯೂಟಿಫುಲ್ ಆಗಿರೋಂಥ ಲೊಕೇಶನಲ್ಲಿದೆ. ಈ ತೋಟದಲ್ಲಿ ಒಂದು ವರ್ಷಕ್ಕೆ ಆ್ಯಾವ್ರೇಜ್ ಒಂದು 10 ಲಕ್ಷ ಇನ್ಕಮ್ ಬರ್ತಿದೆ. ಮತ್ತು ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಬೋರ್ವೆಲ್ ಇದೆ. ಹಾಗೆ ಈ ತೋಟದ ಪೂರ್ತಿ ಡೆಡ್ಲೈನ್ ಕೂಡ ಮಾಡಿದ್ದಾರೆ. ಈ ಜಾಗ ಜನರಲ್ ಪ್ರಾಪರ್ಟಿ ಆಗಿದೆ. ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಈ ಪ್ರಾಪರ್ಟಿ ಫುಲ್ಲು ಫೆನ್ಸಿಂಗ್ ಕೂಡ ಆಗಿದೆ. ಹಾಗೆಯೇ ಈ ಪ್ರಾಪರ್ಟಿಲಿ ಒಂದು ಚಿಕ್ಕದಾಗಿ ಗೋಡನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಪ್ರಾಪರ್ಟಿ ರೆಸಾರ್ಟ್, ಹೋಮ್ ಸ್ಟೇ ಅಥವಾ ಒಂದು ಫಾರ್ಮ್ ಹೌಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋಂಥ ಪ್ರಾಪರ್ಟಿ. ಯಾಕೆಂತಂದರೆ ಈ ಜಾಗ ಬ್ಯಾಕ್ ವಾಟ್ರಿಗೇ ಅಟ್ಯಾಚ್ ಆಗಿರೋದ್ರಿಂದ ರೆಸಾರ್ಟ್ ಕಾನ್ಸೆಪ್ಟಿಗೆ ತುಂಬ ಚೆನ್ನಾಗಿರೋವಂಥ ಜಾಗ. ಈ ಜಾಗಕ್ಕೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಕೂಡ ಇದೆ. ಹಾಗೆಯೇ ಒಳ್ಳೆ ನೆಟ್ವರ್ಕ್ ಇರುವಂಥ ಜಾಗ ಮತ್ತು ತುಂಬ ಸೇಫ್ಟಿ ಇರುವಂಥ ಜಾಗ ಅಂತ ಹೇಳ್ಬೋದು ಇದನ್ನು. ಯಾಕೆಂತಂದರೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಅದಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಜಾಗಕ್ಕೆ ಬಸ್ ರೂಟಿಂದ ತುಂಬ ನಿಯರು, ವಾಕೇಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಇನ್ನು ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ ವರ್ಷಕ್ಕೆ ಆ್ಯಾವ್ರೇಜು 60ರಿಂದ 70 ಇಂಚು ಮಳೆ ಆಗುತ್ತೆ. ಈ ತೋಟದಲ್ಲಿ ಮೇಜರಾಗಿ ರೋಬಸ್ಟಾ ಪ್ಲಾಂಟೇಶನ್ ಇದೆ ಮತ್ತು ಅರೇಬಿಕಾ ಕೂಡ ಸ್ವಲ್ಪ ಇದೆ. ಹಾಗೆಯೇ ಹೊಸ ಪ್ಲಾಂಟೇಶನ್ ಕೂಡ ಇದೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.